ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ಹಾರನಹಳ್ಳಿ ಕೋಟಿಮಠ ಮಹಾಸಂಸ್ಥಾನದ ತಪಸ್ವಿ ಶ್ರೀ ಶಿವಲಿಂಗಚ್ಚಯ್ಯ ಸ್ಥಾಪಿತ ಮೂಲ ಸ್ವರ್ಣ ಗೌರಿ ಅಮ್ಮನವರ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದಿದ್ದಾರೆ. ಶ್ರೀಮಠದ ಪದ್ಧತಿಯಂತೆ ಮೂಲ ಸ್ವರ್ಣ ಗೌರಿ ಅಮ್ಮನವರಿಗೆ ಪ್ರತಿ ವರ್ಷ ನೀಡುವ ಮೂಗುತಿಯನ್ನ ಈ ಬಾರಿ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಚೇತನ್ ಮರಿದೇವರು ಅಮ್ಮನವರಿಗೆ ಧಾರಣೆ ಮಾಡಿದ್ದು ವಿಶೇಷ. ಗೊಂದಲದ ನಡುವೆಯೂ ನೂತನ ದೇವಾಲಯದಲ್ಲಿ ಮೂಲ ಸ್ಥಾನ ಗೌರಮ್ಮನನ್ನ ಪ್ರತಿಷ್ಠಾಪಿಸಲಾಗಿದ್ದು ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ. ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸ್ತಾ ಇರುವ ಸಾವಿರಾರು ಭಕ್ತರು ನೂತನ ದೇವಾಲಯ ನಿರ್ಮಾಣ ಸ್ಥಳದಲ್ಲಿ ಅಮ್ಮನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಮತ್ತೆ ಬಂದಿದ್ವಿ, ಹರಕೆ ಮಾಡ್ಕೊಂಡಿದ್ವಿ. ಒಳ್ಳೆ ಗಂಡ ಸಿಕ್ಕಿದ್ರೆ ಮದ್ವೆ ಆದ್ರೆ ಅಂತ ಹೇಳ್ತಾ ಹಂಗಾಗದ ಒಳ್ಳೇದಾಯ್ತು. ಹಂಗಾಗಿ ಮತ್ತೆ ಬಂದಿದ್ವಿ ಇವಾಗ. ಆದ್ರೆ ದೇವಸ್ಥಾನ ತಾನೆ ಹೇಳಿದ್ರು, ತುಂಬಾ ಜನ ಹೇಳಿದ್ರು. ಹಾಗಾಗಿ ಒಂದು ನಂಬಿಕೆಯಿಂದ ಬಂದ್ವಿ. ಅದು ಖಂಡಿತ ದೇವರು ಒಳ್ಳೇದ್ ಮಾಡೇ ಮಾಡ್ತಾಳೆ ತಾಯಿ. 2009 ಮತ್ತು 10ರಲ್ಲಿ ನಮ್ಮ ಮನೇಲಿ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ರು. ಅವಾಗ ಇಲ್ಲೂ ನೋಡಿದ್ರು ಏನ್ ಸಿಗ್ತಾ ಇರಲಿಲ್ಲ. ಅಮ್ಮನವ್ರ ಹತ್ರ ಬಂದು ಬೇಡಿಕೆ ಬೇಡಿಕೊಂಡಾಗ ನಾನೇನ್ ಸನ್ನಿಧಾನಕ್ಕೆ ಬಂದಿದ್ರ ನಿನಗೆ ಸೀರೆ ಕರ್ಪೂರ ಒತ್ತಿ ಕಣವ ಅಂತ ಬೇಡಿಕೆ ಇದೆ. ಅಲ್ಲಿಗೆ 1 ವರ್ಷಕ್ಕೆ ಇದೇ ಮಾಡಾಳ ಗ್ರಾಮದಲ್ಲಿ ಅದೇ ಮುದ್ದೇಗೌಡರ ಮನೆಯಲ್ಲಿ ನನಗೆ ಹೆಣ್ಣೊಂದಾಯಿ ಬಾರಿಸ್ಕೊಟ್ಟು ನಾನು ಆ ತಾಯಿಯಿಂದ ನನಗೆ ಒಳ್ಳೇದಾಯ್ತು. ಇವತ್ತು ಸಹ ತಾಯಿನ ನಂಬಿದೀನಿ, ಮುಂದೆ ಸಹ ನಂಬ್ತಾ ಇದೀನಿ. ಅದೇ ರೀತಿ ನನಗೆ ಅಲ್ಲಿಗೆ 1 ವರ್ಷಕ್ಕೆ ಏನೋ ನನ್ನ ಮಕ್ಕಳು ಇನ್ನೂ ಕರುಣೆ ಕೊಡ್ಲಿಲ್ಲ ಅಂತ ಕೇಳ್ಕೊಂಡಾಗ ನನ್ನ ತಾಯಿ ಬಳಗಡೆ ಪ್ರಸಾದದಲ್ಲಿ ಗದಿಗೆ ಮೇಲೆ ಇದ್ದಂಗೆ ಪ್ರಸಾದ ಕೊಡ್ತು. ಆ ಪ್ರಸಾದ ಕೊಟ್ಟ ನಂತರ 1 ವರ್ಷಕ್ಕೆ ನನ್ನ ಮಗ ಹುಟ್ಟಿದ. ಹಂಗಾಗಿ ಎಲ್ಲರಿಗೂ ಹೇಳ್ತೀನಿ, ಆ ತಾಯಿಯ ಶಕ್ತಿ ಅಪಾರ, ಜೀವಂತ ಶಕ್ತಿ ಇರುವಂತಹ ತಾಯಿ ಅಂತ ನಾನು ನಂಬಿದ್ದೀನಿ. ಸ್ವರ್ಣಗೌರಿಯ ಪ್ರತಿಷ್ಠಾಪನೆಯ ಮುನ್ನ ಅಂದರೆ ಹುಣ್ಣಿಮೆ ದಿನದಂದು ಮೃತ್ತಿಕೆಯನ್ನ ತಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ದೇವಿಯ ಮೂರ್ತಿಗೆ ಮುತ್ತೈದೆಯರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರಿಸಿ ಬಳಿಕ ತಪಸ್ವಿ ಶಿವಲಿಂಗಚ್ಚಯ್ಯ ಅವರು ಸುಮಾರು 170 ವರ್ಷಗಳ ಹಿಂದೆ ನೀಡಿದ್ದ ಮೂಗುತಿ ಧರಿಸಿರುವ ಅಮ್ಮನವರ ದರ್ಶನ ಪಡೆದ್ರೆ ಜೀವನದ ಕಷ್ಟ ಕಾರ್ಪಣ್ಯಗಳು ಬಗೆಹರಿಯುತ್ತೆ ಅನ್ನೋದು ಭಕ್ತ ಕೋಟಿಯ ನಂಬಿಕೆ. ಅಂದ್ರೆ ಏನಿಲ್ಲ, ನಾವು ಏನು ಅಂದ್ರೆ ವಿದ್ಯಾಭ್ಯಾಸಕ್ಕೆ ಏನ್ ಬೇಕು ಅದ್ರದ್ದು ಎಲ್ಲಾ ಬೇಡ್ಕೊಂತೀವಿ. ಏನಾದ್ರೂ ನಮ್ಗೆ ಹುಷಾರಿಲ್ಲ ಅಂತ ಅಂದಾಗ್ಲಿ, ಈಗ ಏನಾದ್ರು ಸೀರಿಯಸ್ ಆಗಿ ಏನಾದ್ರು ಹುಷಾರಿಲ್ಲ ಅಂತ ಅಂದಾಗ ಇಲ್ಲೇ ಹರಕೆ ಮಾಡ್ಕೊಳ್ತೀವಿ, ಇಲ್ಲೇ ಪೂಜೆ ಹಿಡಿತೀವಿ. ಬೆಳಿಗ್ಗೆ ಪೂಜೆ 5 ದಿನ 9 ದಿನ ಆತರ ಪೂಜೆ ಹಿಡಿದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತೀವಿ. ನಮ್ಗೆ ಹುಷಾರಾಗಿದೆ. ನಾವು ಇನ್ನೆಲ್ಲೂ ಹೋಗಲ್ಲ. ನಾವಿಲ್ಲೇ ನಮ್ಗೆ ಏನೇ ತೊಂದ್ರೆ ಆಗ್ಲಿ ಏನೇ ಆಗ್ಲಿ ತಾಯಿ ಇದ್ದಾಳೆ, ನಮ್ ಜೊತೆ ಇರ್ತಾರೆ ಅಂತ ನಂಬಿ ನಾವಿಲ್ಲೇ ಏನೇ ತೊಂದ್ರೆ ಇದ್ರು ನಾವಿಲ್ಲೇ ಹೇಳ್ಕೊಂಡು ಇಲ್ಲೇ ಹರಕೆ ಮಾಡ್ಕೊಂಡು ಇಲ್ಲೇ ತೀರಿಸ್ಕೊಂಡು ಇಲ್ಲೇ. ಅಂದ್ರೆ ಹುಷಾರಿಲ್ಲ ಅಂದಾಗ ಬೇರೆ ಊರಿಂದ ನಮ್ಗ್ ಗೊತ್ತಿರೋರು ಬಂದಿದ್ದಾರೆ. ಈಗ ನಾವು ಬೆಂಗಳೂರಲ್ಲಿ ಇದ್ದಿದ್ದು, ಸೊ ಅಲ್ಲಿ ನಮಗ್ ಪರಿಚಯ ಇದ್ದವರು ಅಷ್ಟೇ. ಅವ್ರು ಹಣಕಾಸಿನ ತೊಂದರೆ ಆಗಿರ್ಬೋದು, ಏನೇ ಇದು ನಾವ್ ಅವ್ರಿಗೆ ಹೇಳಿದ್ವಿ ಹಿಂಗ್ ಬಂದ್ ಇದ್ ಮಾಡಿ ಅಂತ. ಸೊ ಅವ್ರು ಬಂದು ಹರಕೆ ಮಾಡ್ಕೊಂಡಿದ್ರು, ಹಿಂಗೆ ಅದು ಸಾಲ್ವ್ ಆದ್ರೆ ಬಂದ್ ಹೋಗ್ತೀವಮ್ಮ, ಏನಾದ್ರು ಅರ್ಪಿಸಿ ಹೋಗ್ತೀವಿ ನಿಮ್ಗೆ ಅಂತ. ಸೊ ಅವರಿಗೆಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರು ಇವಾಗ್ಲೂ ಬಂದು ಹೋಗ್ತಾರೆ, ಅಂದ್ರೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬೆಂಗಳೂರಿಂದ ಬಂದು. ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಜಯಘೋಷದ ನಡುವೆ ಮಹಾಮಂಗಳಾರತಿ ನೆರವೇರಿಸಿ ಪ್ರತಿಷ್ಠಾಪನೆ ಮಾಡಲಾಯಿತು. ಡಿಎಂ ಕುರ್ಕೆ, ಕಿತ್ತಿನಕೆರೆ, ಕಡಲಮಗ್ಗೆ, ಶ್ರೀಶಂಕರನಹಳ್ಳಿ, ದಿಟ್ಟೂರು, ಶಶಿವಾಳ, ಪಿ ಹೊಸಹಳ್ಳಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ದು ಸರದಿ ಸಾಲಿನಲ್ಲಿ ನಿಂತು ನೂತನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಮೂಲ ಸ್ಥಾನ ಸ್ವರ್ಣ ಗೌರಿ ದೇವಿಯ ದರ್ಶನ ಪಡೆದಿದ್ದಾರೆ. ಭೂರಿ ಭಾಗ್ಯ ನೀಡಿ ಮಾಡಾಳಿನ ಗೌರಿ ದಯ ತೋರಿ ಸನ್ನಿಧಿಗೆ ಬಂದ ಜನಕ್ಕೆ ಭೂರಿ. ನನಗೆ ಅನೇಕ ರೀತಿಯಲ್ಲಿ ತೊಂದರೆಗಳಾಗಿತ್ತು. ಆ ನೋವು ಸಂಕಟದಲ್ಲೇ ನಾನು ಈ ತಾಯಿಯನ್ನ ಬೇಡ್ಕೊಂಡಾಗ ನನ್ನ ಹತ್ರ ಹಣಕಾಸು ಯಾವುದು ಇರ್ಲಿಲ್ಲ. ಅದ್ ಯಾವ ತರ ಹೋಗ್ತಿತ್ತು ಅಂದ್ರೆ ಅದು ಹೇಳಕ್ಕೆ ಆಗಲ್ಲ. ಅದು ಈ ತಾಯಿಯ ದೈವ ಶಕ್ತಿಯ ಒಂದು ಇದು. ಹಂಗಾಗಿ ನನಗೆ ನನ್ನ ಮಗಳು ನರ್ಸಿಂಗ್ ಮಾಡ್ತಾಗಿ ಅವಳಿಗೆ ಓದೋದಕ್ಕೆ ಫೀಸ್ ಕಟ್ಟುತ್ತೆ. ಅಂತ ಸಂದರ್ಭದಲ್ಲಿ ಹಣ ಒದಗಿಸಿಕೊಟ್ಟು ಯಾಕೆ ಅಂತಂದ್ರೆ
ನಾನು ಬಹಳ ನೆನೆದಿದ್ದೆ. ಈ ತಾಯಿಯನ್ನ ಬೇಡ್ಕೊಂಡಾಗ ಅಪ್ನೆ ಕೇಳಿದಾಗ ನನಗೂ ಬಲಗಡೆ ಅಪ್ನೆ ಆಯ್ತು, ಹೊಲತಂದ್ರೆ ನಾನು ಕೇಳಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಯಾವುದೇ ತೊಂದರೆಗಳಿಲ್ಲ. ಹಣಕಾಸು ಯಾವ ರೀತಿಯಲ್ಲಿ ಅದು ಒದಗುತ್ತೆ. ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಾಯಿಯನ್ನ ನನ್ನ ಜೀವನ ಇರೋವರೆಗೂ ನಾನು ಮರೆಯೋದಿಲ್ಲ. ನನಗೆ ಇದುವರೆಗೂ ಬಂದಂತ ಕಷ್ಟಗಳಲ್ಲಿ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದೆ. ನಾನು ಅಂದ್ಕೊಂಡಿದ್ದು ಭೂಮಿ ಒಲಿತು, ಆ ತಾಯಿ ಅಪ್ಪಣೆಯಿಂದ ನನಗೆ 2 ಎಕರೆ ಭೂಮಿ ಸಿಕ್ತು. ನಾನು ಇವಾಗ ಪರವಾಗಿಲ್ಲ, ಮೊದಲಿಗಿಂತಲೂ ಈಗ ಚೆನ್ನಾಗಿದ್ದೀನಿ. ಸ್ವಲ್ಪ ಉತ್ತಮ ರೀತಿಯಲ್ಲಿ ಇದಾಗಿದೆ. ಎಲ್ಲ ಅನುಕೂಲತೆಗಳು ಈ ತಾಯಿಯಿಂದ ಆಗಿದೆ. ಸ್ವರ್ಣಗೌರಿ ಪ್ರತಿಷ್ಠಾಪನೆ ವಿಷಯದಲ್ಲಿ ಕಳೆದೊಂದು ತಿಂಗಳಿಂದ ತಲೆದೋರಿದ್ದ ಬಿಕ್ಕಟ್ಟು ಮಾಡಾಳು ನಿರಂಜನ ಪೀಠದಲ್ಲಿ ನಡೆದ ಸಭೆಯಲ್ಲಿ ಇತ್ಯರ್ಥಗೊಂಡಿತು. ಮುದ್ದೇಗೌಡರ ವಂಶಸ್ಥರು ಹಾಗೂ ಮಹೋತ್ಸವ ಸಮಿತಿ ಪದಾಧಿಕಾರಿಗಳ ನಡುವೆ ತಾಲೂಕು ಆಡಳಿತ ಸಂಧಾನ ನಡೆಸಿದ್ದು, ವಿಸರ್ಜನಾ ಮಹೋತ್ಸವದವರೆಗಿನ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಸಮಿತಿಗೆ ಅವಕಾಶ ನೀಡಲಾಗಿದೆ. ಪ್ರತಿ ವರ್ಷ 10 ದಿನಗಳ ಕಾಲ ಪ್ರತಿಷ್ಠಾಪಿಸಲಾಗ್ತಾ ಇದ್ದ ಮೂಲ ಸ್ಥಾನದ ಗೌರಮ್ಮ ಈ ವರ್ಷದಿಂದ 12 ದಿನಗಳ ಕಾಲ ಪ್ರತಿಷ್ಠಾಪನಾ ಮಹೋತ್ಸವ ಜರುಗಲಿದೆ. ಬಂದ ಜನಕ್ಕೆ ಭೂರಿ ಭಾಗ್ಯ ನೀಡಿ 2008 ಬಂದಂತ ಈ ಚಾನೆಲ್ ಅವರು ಬಂದ ಸಂದರ್ಭದಲ್ಲಿ ನನ್ನ ಇಂಟರ್ವ್ಯೂ ಮಾಡಿದ್ರು. ಹಳೆಯ ಪರವಿ ಮನೆ ಇತ್ತು. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ನನ್ನ ಕೈನಲ್ಲಿ 2 ಕೈನಲ್ಲಿ ಊಟ ಮಾಡಕ್ಕಾಗದಂಗೆ ತೊರೆ ತರ ಎಲ್ಲ ಅಗರು ತರ ಉದುರ್ತಾ ಇತ್ತು. ಅದನ್ನೆಲ್ಲ ವಿಡಿಯೋ ಮಾಡಿ ತಕೊಂಡೋಗಿದ್ರು. ಅಲ್ಲಿಗೆ 6 ತಿಂಗಳು ಮುಂಚೆ ಮತ್ತೆ ಜಾತ್ರೆ ಬರೋಳಗೆ ಹುಷಾರಾದ್ರೆ ನಾನು ಇಷ್ಟು ಕರ್ಪೂರ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಆ ಜಾತ್ರೆಗೆ ಆ ವಿಡಿಯೋದವ್ರು ಬರೋ ಅಷ್ಟೊತ್ತಿಗೆ ಹುಷಾರಾಗಿ ಸ್ವಲ್ಪ ಮಾತ್ರ ಕಾಣ್ತಾ ಇತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಶಕ್ತಿ ಕೋಡಿಮಠ ಶಿವಲಿಂಗಜ್ಜಿಯವರು ಆಶೀರ್ವಾದ ಮಾಡಿ ಕೊಟ್ಟಂತ ಆ ಮುಕ್ತಿಯ ಶಕ್ತಿ ಮತ್ತೆ ಈ ಗ್ರಾಮದ ಆಜುಬಾಜು ಗ್ರಾಮ ಮತ್ತು ಅಕ್ಕಪಕ್ಕ ಜಿಲ್ಲೆ ಅಕ್ಕಪಕ್ಕ ರಾಜ್ಯದಿಂದ ಆ ಶಕ್ತಿಯ ಮುಕ್ತಿಯ ಶಕ್ತಿಯಿಂದ ಬರ್ತಾರೆ ಹೊರತು ಜನಗಳ ಇದ್ರ ದೃಷ್ಟಿದ್ದಲ್ಲ. ಆ ಶಕ್ತಿ ಇರೋದ್ರಿಂದಲೇ, ಆ ಪವಾಡ ಇರೋದ್ರಿಂದಲೇ ಈ ಜಾಗಕ್ಕೆ ಹೆಚ್ಚು ಜನ ಬರ್ತಿದ್ದಾರೆ. ಅದನ್ನು ಇನ್ನು ನಿಮ್ಮ ಚಾನಲ್ ಮುಖಾಂತರ 2008 ಹೇಗೆ ಪ್ರಚಾರ ಆಗಿತ್ತು ಈ ಮೂಲ ಸ್ಥಾನ ಗೌರಮ್ಮರಿಗೆ ಅದೇ ರೀತಿ ಪ್ರಚಾರ ಆಗಿ ಭಕ್ತರು ಸದ್ಭಕ್ತರು ಇಲ್ಲಿ ಬರುವಂತ ಆಗ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಮಾಡಾಳು ಗ್ರಾಮ ಒಂದು ಪುಟ್ಟ ಗ್ರಾಮ. ಈ ಪುಟ್ಟ ಗ್ರಾಮ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಅದಕ್ಕೆ ಕಾರಣ ಮೂಲಸ್ಥಾನ ಗೌರಮ್ಮನವರ ಪವಾಡವೇ ಕಾರಣ. ಸುಮಾರು 125 ವರ್ಷಗಳ ಹಿಂದೆ ಆರ್ನಳ್ಳಿ ಕೋಡಿಮಠದ ಶಿವಲಿಂಗ ಸ್ವಾಮಿಗಳು ಮಾಡಾಳು ಮುದ್ದೇಗೌಡರಿಗೆ ಆಶೀರ್ವಾದ ಮಾಡಿ ನೀಡಿರುವ ಮೂಗುತಿಯೇ ಅದಕ್ಕೆ ಶಕ್ತಿ. ಆ ಶಕ್ತಿಯಿಂದ ಇವತ್ತು ರಾಜ್ಯಾದ್ಯಂತ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾಳೆ. ತ್ರಿಕಾಲ ಪೂಜೆಯೊಂದಿಗೆ ಭಾರಿ ವಿಜೃಂಭಣೆಯಿಂದ ನೆರವೇರಿತ್ತು. ಮಹಿಳೆಯರು ಮುತ್ತೈದೆಯರು ಎಲ್ಲ ಸೇರಿ ಪೂಜೆ ಮಾಡ್ತಾರೆ. ನೀರಿಗೆ ಬಿಡ್ಬೇಕಾದ್ರೆ ಮೂಗ್ತಿ ತೆಗೆದು ಕೂಡಲೇ ಕಣ್ಣಲ್ಲಿ ನೀರು ಬರುತ್ತೆ. ಕಾರಣ ಇಷ್ಟೇ. ಇಷ್ಟು ದಿವಸ ನಾನು ವಿಜೃಂಭಣೆಯಿಂದ ಇಲ್ಲಿ ಮಹಿಳೆಯರಿಂದ ಪೂಜೆ ಮಾಡಿಸ್ಕೊಂಡಿದ್ದೆ. ಈಗ ಹೋಗ್ಬೇಕಲ್ಲ ಅಂತ ಹೇಳಿ ದುಃಖದಿಂದ ದಯಮಾಡಿಸೋದ್ರಿಂದ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಜೀವನದಲ್ಲಿ ತಲೆದೋರಿರುವ ಕಷ್ಟ ಕಾರ್ಪಣ್ಯಗಳನ್ನ ಶ್ರದ್ಧಾಭಕ್ತಿಯಿಂದ ತಮ್ಮ ಮನದಾಳದ ಬಯಕೆಯನ್ನ ತಾಯಿ ಗೌರಮ್ಮನಲ್ಲಿ ನಿವೇದಿಸಿಕೊಂಡರೆ ಖಂಡಿತವಾಗಿಯೂ ಮುಂದಿನ ವರ್ಷದಲ್ಲಿ ಅವೆಲ್ಲ ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ ಹೀಗೆ 10 ಹಲವಾರು ನಿವೇದನಗಳೊಂದಿಗೆ ತಾಯಿಯನ್ನ ದರ್ಶನ ಮಾಡುವುದಕ್ಕೆ ಭಕ್ತರು ಬರ್ತಾರೆ. ಯಾತ್ರೆ ತಾಯೆ ನಿನ್ನ ಪಾದ ಪೂಜೆ ಮಾಡುವವರ ತಾಯಿ ಮಾಡಾಳಿನ ಗೌರಿ. ಜಾತ್ರೆಯ ಪ್ರಾರಂಭದಿಂದಲೂ ಪ್ರತಿದಿನವೂ ಲಕ್ಷಾಂತರ ಜನರು 3-4 ಕಿಲೋಮೀಟರ್ಗೂ ಹೆಚ್ಚಿನ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಕುಟುಂಬ ಸಮೇತರಾಗಿ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ಜೊತೆಗೆ ಮಡಿಲಕ್ಕಿಯನ್ನ ಅರ್ಪಿಸಿ ದುಗ್ಗಲ ಹೊತ್ತು ಕರ್ಪೂರ ಹಚ್ಚುವ ಮೂಲಕ ಹರಕೆಯನ್ನ ತೀರಿಸಿಕೊಳ್ತಾರೆ. ನಾನು ಜಯಣ್ಣ ಅಂತ ಮುದ್ದೇಗೌಡರ 5ನೇ ತಲೆಮಾರಿನ ಮಗ. ಒಂದು ಸಾರಿ ಮೂರ್ತಿಯನ್ನ ಧರಿಸಿ ವಿಸರ್ಜನೆ ಆದ್ಮೇಲೆ ಕಳೆದೋಯ್ತು ಮೂರ್ತಿ. ಅನ್ನೋದು ಬಾವಿಯಲ್ಲಿ ಬಿಟ್ಬಿಟ್ವಿ. ಅವಾಗ ಪುನಃ ವರ್ಷ ಮೂರ್ತಿಯನ್ನ ಧರಿಸ್ಬೇಕಾದ್ರೆ ಮೂರ್ತಿ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಅಜ್ಜ ಅವರು ಮೂರ್ತಿ ಇಲ್ಲ ಮರೆತು ಬಿಟ್ಬಿಟ್ಟಿದ್ದೀವಿ ಬಾವಿಗೆ, ಪುನಃ ಆ ಮೂರ್ತಿ ಹೇಗ್ ಮಾಡೋದು ಅಂತಂದು ಯೋಚನೆ ಮಾಡಿ ಅಮ್ಮನ ಹೆಸರಿಗೆ ನಮಸ್ಕಾರ ಮಾಡಿ ದೀರ್ಘ ದಂಡ ನಮಸ್ಕಾರ ಮಾಡಿದ್ರು. ಆ ಟೈಮಲ್ಲಿ ಅಮ್ಮನವರು ಗೋಚರಿಸಿದ್ರು, ಎದುರು ಬೇಡ, ಈ ಮೂರ್ತಿ ಎಲ್ಲಿ ಇಡ್ತಿದ್ದೆ ಅದೇ ಜಾಗದಲ್ಲಿ ಮೂರ್ತಿ ಇದೆ, ಹೋಗಿ ತಾಮಂದು ಧರಿಸು. ಹುಡುಗರು ಬಿಡಬೇಕಾದ್ರೆ
ಸ್ವಲ್ಪ ಸಂಭ್ರಮ ಪಟ್ಟಿದ್ದಾರೆ. ಹಾಗಾಗಿ ಈ ತರ ಆಗಿದೆ. ಆ ಮೂರ್ತಿ ಇರೋ ಜಾಗದಲ್ಲೇ ಇದೆ, ತಂದು ನನಗೆ ಧರಿಸುವುದು ಅಪ್ಲೈ ಮಾಡಿದ್ದು. ಅಲ್ಲೇ ಇತ್ತು ಮೂರ್ತಿ. ಹೋಗಿ ಅಜ್ಜಾರು ನೋಡಿದಾಗ ಮೂರ್ತಿ ಎಲ್ಲಿ ಇಡ್ತಾ ಇದ್ರು ಪ್ರತಿ ವರ್ಷ ಅಲ್ಲೇ ಮೂರ್ತಿ ಇತ್ತು. ಅದನ್ನು ತಂದು ಅಮ್ಮನಿಗೆ ಧರಿಸಿ ಇತ್ತು. ಆ ವರ್ಷದ ಉತ್ಸವ ಸಂಭ್ರಮ ಮಾಡಿದ್ರು. ಅಷ್ಟು ಶಕ್ತಿ ಇದೆ, ಅಷ್ಟು ಅಮ್ಮನವ್ರಿಗೆ ಅಷ್ಟು ಶಕ್ತಿ ಇದೆ. ಮೃತ್ತಿಕೆಯ ಮೂರ್ತಿಯಾಗಿ ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಾಳು ಸ್ವರ್ಣ ಗೌರಿಯ ಜಾತ್ರಾ ಮಹೋತ್ಸವ ನಡೀತಾ ಇದ್ದು, ಈ ವರ್ಷ ಸೆಪ್ಟೆಂಬರ್ 15ರಂದು ಮಹಾಮಂಗಳಾರತಿಯೊಂದಿಗೆ ಮರುದಿನ ಚಂದ್ರಮಂಡಲೋತ್ಸವ ಹಾಗೂ ದುಕುಳೋತ್ಸವ ನಡೆಯಲಿದೆ. ಅಲ್ಲದೆ ಸೆಪ್ಟೆಂಬರ್ 17ರಂದು ಮೂಲಸ್ಥಾನ ಮಾಡಾಳು ಶ್ರೀ ಗೌರಮ್ಮನನ್ನ ಗ್ರಾಮದ ಮುಂದಿನ ಕಲ್ಯಾಣಿಯಲ್ಲಿ ವಿಸರ್ಜನಾ ಮಹೋತ್ಸವ ಜರುಗಲಿದ್ದು, ಅಂದು ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕಾಮಧೇನು ನೀನು ಧರೆಯಲ್ಲಿ ಇನ್ನಿಂಥ ಜಾತ್ರೆಯ ನಾವರಿಯೆವು, ಕಲ್ಪವೃಕ್ಷದ ಬೀಡಿನ ಕಾಮಧೇನು ನೀನು ಮಾಡಾಳಿ. ನಮ್ಮ ತಾತವರು ಗುದ್ದೇಗೌಡರು ಅಂತ ಇದ್ರು. ಅವರು ಅನುಗ್ರಹಸ್ಥರು, ಶಿವಲಿಂಗ ಸ್ವಾಮಿಗಳ ಪರಮ ಭಕ್ತರು. ಒಂದ್ಸಾರಿ ಸಂಪಿಗೆಗೆ ಶಿವಲಿಂಗ ಸ್ವಾಮಿಗಳು ನಮ್ಮ ತಾತವರು ಹೋದಾಗ, ಅವರು ಮೊದಲೆಲ್ಲ ಸ್ವಾಮಿಗಳೆಲ್ಲ ಮನೆಯಲ್ಲಿ ಉಳ್ಕೊಂತಿರ್ಲಿಲ್ಲ, ದೇವಸ್ಥಾನದಲ್ಲಿ ಉಳ್ಕೊಂತ ಇದ್ರು. ಅಲ್ಲಿ ಸಂಪಿಗೆ ಕೆರೆ ಪಕ್ಕ ಒಂದು ಈಶ್ವರ ದೇವಸ್ಥಾನ ಇದೆ, ಅಲ್ಲಿ ಉಳ್ಕೊಂಡಿದ್ರು. ಆವಾಗ ರಾತ್ರಿ ಮಧ್ಯರಾತ್ರಿಲಿ ನಾನು ಬರ್ತೀನಿ ಅಂತ ಅಶರೀರವಾಣಿ ಆಯಿತು. ನಮ್ಮ ತಾತವರ ಗುರುಗಳನ್ನ ಎಬ್ಬರಿಸಬಾರ್ದು ಅಂತ ಹೇಳಿ ಬೆಳಿಗ್ಗೆ ಈ ಥರ ಆಯ್ತು ಬುದ್ಧಿ ಅಂದಾಗ, ಈಗ ಗೌರಮ್ಮನವರು ನಿಮ್ಮೂರಿಗೆ ಬರೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಕರ್ಕೊಳಪ್ಪ. ಹೇಗೆ ಅಂತ ಕೇಳಿದರು. ಒಂದು ಹೊಸ ಮಣ್ಣಿನ ಕುಂಭ ತಗೋ, ಅದ್ರಲ್ಲಿ ನೀರು ಹಾಕೋ, ತಗೊಂಬಂದು ಫಸ್ಟು ಕೋಡಿ ಮಠದಲ್ಲಿ ಬಾವಿಗೆ ಬಿಟ್ವಿ. ಆಮೇಲೆ ಕೋಡಿ ಮಠದಿಂದ ಮತ್ತೆ ತಗೊಂಡು ಇಲ್ಲಿಗೆ ಪ್ರತಿಷ್ಠಾಪನೆ ಆಯಿತು. ಬುದ್ಧಿ ಜಲರೂಪದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ, ಭಕ್ತರಿಗೆ ದರ್ಶನ ಭಾಗ್ಯ ಕೊಡಬೇಕು ಅಂತ ಹೇಳಿದಾಗ ಶಿವಲಿಂಗಜ್ಜಿಯವರು, ಅವ್ರ ಮಹಾ ತಪಸ್ವಿಗಳು, ಅವರು ಕೋಡಿಮಠದ ಶಿವಲಿಂಗ ಸ್ವಾಮಿಗಳು ಮೂಗನಾಯಕನ ಕೋಟೆಯಿಂದ ಶಿಲ್ಪಿ ಸಿದ್ದರಾಮಾಚಾರ್ ಅಂತ ಕರೆಸಿ ಈ ದಾರದಲ್ಲಿ ಅಳತೆ ಕೊಟ್ಟಿದ್ದಾರೆ. ಈ 16 ಗಂಟೆ ಇದಾವೆ. 16 ಗಂಟೆಯಲ್ಲಿ ಪ್ರತಿಮೆದು ಫುಲ್ ಅಳತೆ ಅದರಲ್ಲೇ ಇರುತ್ತೆ. ಪ್ರತಿಮೆ ತಯಾರಾಯಿತು, ಅದಕ್ಕೆ ಶಕ್ತಿ ಬೇಕಲ್ಲ. ಶಿವಲಿಂಗಜ್ಜಿಯವರು 2000 ಕೋಟಿ ಜಪ ಮಾಡಿ ಒಂದು ಬಂಗಾರದ ಮೂಗುತಿ ಕೊಟ್ಟಿದ್ದಾರೆ. ಮೂಗುತಿ ಇಟ್ಟಾಗ ಸಾಕ್ಷಾತ್ ಪಾರ್ವತಿ. ಮೂಗುತಿ ತೆಗೆದಾಗ ಈಗಲೂ 2 ಅಡಿ ಕಣ್ಣೀರು ಬರುತ್ತೆ, ಮತ್ತೆ ಮುಖ ಸಪ್ಪೆ ಆಗುತ್ತೆ ವಿಸರ್ಜನೆ ಮಾಡ್ಬೇಕಾರೆ. ಇದು ನಮ್ಮ ಪ್ರತೀತಿ. ಬಸವಣ್ಣನ ತಿಮ್ಮಪ್ಪನ ಗುಡಿ ಇರುವ ಕ್ಯಾಮರಾ ಪರ್ಸನ್ ಆನಂದ್ ಜೊತೆ ಶಿವಸ್ವಾಮಿ, ಕನ್ನಡ 9 ಹಾಸನ. ಪಂಚಲಿಂಗೇಶ್ವರ.